ರಾಜ್ಯದಲ್ಲಿ ಇತ್ತೀಚೆಗೆ ತೆರೆಕಂಡಿರುವ ಕನ್ನಡ ಸಿನಿಮಾ ತಮಟೆ ಬಿಡುಗಡೆಯಾದ ವಾರದೊಳಗೆ ಪರಭಾಷೆಯ ಚಿತ್ರಗಳ ಬಿಡುಗಡೆಯಾಗಿ ಸಿನಿಮಾ ಮಂದಿರಗಳಲ್ಲಿ ಕನ್ನಡ ಸಿನಿಮಾ ತೆಗೆದು ಪರಭಾಷೆಯ ಸಿನಿಮಾಗಳಿಗೆ ಅವಕಾಶ ಹೆಚ್ಚಾಗಿರುವುದರಿಂದ ಕನ್ನಡ ಸಿನಿಮಾಗಳಿಗೆ ಪೆಟ್ಟು ಬೀಳುತ್ತಿದೆ ಎಂದು ನಟ ನಿರ್ದೇಶಕ ಡಾಕ್ಟರ್ ಮದನ್ ಪಟೇಲ್ ಬೇಸರ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನ್ನಡ ಸಿನಿಮಾಗಳು ಥಿಯೇಟರ್ನಲ್ಲಿ ಕನಿಷ್ಠ ದಿನಗಳ ಕಾಲ ಪ್ರದರ್ಶನಗೊಂಡರೆ ಆ ಚಿತ್ರ ಜನರ ಬಾಯಿಂದ ಬಾಯಿಗೆ ತಲುಪಿ ಹೆಚ್ಚು ಪ್ರದರ್ಶನಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತದೆ. ಆದರೆ ಪರಭಾಷೆ ಚಿತ್ರಗಳಿಗೆ ಚಿತ್ರಮಂದಿರದಲ್ಲಿ ಹೆಚ್ಚು ಅವಕಾಶ ಕಲ್ಪಿಸುತ್ತಿರುವುದು ಕನ್ನಡ ಸಿನಿಮಾಗಳಿಗೆ ಪೆಟ್ಟು ಬೀಳುತ್ತಿದೆ. ಇದನ್ನು ತಡೆಯಬೇಕಾದ್ರೆ ಚಿತ್ರಮಂದಿರಗಳು ಹೆಚ್ಚಿನ ಕನ್ನಡ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ವಿಷಯ ಏನಂದ್ರೆ 29ಕ್ಕೆ ಚಿತ್ರ ಬಿಡುಗಡೆ ಆಯಿತು. ಇದು ನನ್ನ ಮೊದಲನೇ ಕಾದಂಬರಿ. ನಾನು ಈ ರೀತಿ ಕಾದಂಬರಿ ಬರೆದಿದ್ದೀನಿ, ನೀವೆಲ್ಲ ಸಹಕಾರ ಕೊಡಬೇಕು ಇದನ್ನು ಅಂಥೇಳಿ ನಾನು ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇದ್ದಾಗೆ ಸುಮಾರು 1400 ಪ್ರತಿಗಳನ್ನು ಬೇಡಿಕೆ ಬಂತು. ಹಾಗಾಗಿ ಬಿಡುಗಡೆಗೆ ಮುನ್ನನೇ 2ನೇ ಮುದ್ರಣ ಕಂಡಂಥ ಒಂದು ತಮಟೆ ಕಾದಂಬರಿ. ಅದೇ ದಿನ ಬಿಡುಗಡೆ ದಿನ ಹಿಂದೆ ಡಾಕ್ಟರ್ ಸಿದ್ಧಲಿಂಗಯ್ಯವರು ಹಾಗೂ ಭಾಳಷ್ಟು ಹಿರಿಯ ಸಾಹಿತಿಗಳು ಆ ದಿನ ನಮ್ಮ ವೀರಭದ್ರಪ್ಪನವರು ಅವರೆಲ್ಲರೂ ಆ ಕಾದಂಬರಿನ ಬಿಡುಗಡೆ ಮಾಡಿದ್ರು. ಅದೇ ದಿನ ವಂದನಾ ಎಂಬ ನಿರ್ಮಾಪಕಿಯವರು ಈ ಕಾದಂಬರಿನ ಕೊಂಡು ಈ ಕಾದಂಬರಿ ನಾನು ಸಿನಿಮಾ ಮಾಡಬೇಕು, ದಯಮಾಡಿ ನೀವು ನಮಗೆ ಹಕ್ಕನ್ನು ಕೊಡಿ ಅಂತ ಕೇಳಿದಾಗ ನಾನು ಅವರಿಗೆ ಈ ಕಾದಂಬರಿಯನ್ನು ಸಿನಿಮಾ ಮಾಡೋದಕ್ಕೆ ಹಕ್ಕನ್ನು ಕೊಟ್ಟಿದ್ದೆ. ತದನಂತರ ನಡೆದದ್ದು, ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂತ ಹೇಳಿ ನನ್ನ ಪುತ್ರ ಮಯೂರ್ ಪಟೇಲ್ರವರನ್ನು ಕೇಳ್ಕೊಂಡಿದ್ದರು. ಸುಮಾರು ಜನ ಕಲಾವಿದರನ್ನು ಅವರು ಹುಡುಕಾಡಿ ಆ ಪಾತ್ರಕ್ಕೆ ಸೂಕ್ತವಾದಂಥ ಕಲಾವಿದರವ್ರಿಗೆ ದೊರಕದೆ, ಮದನ್ ಪಟೇಲ್ರೇ ನೀವೇ ಬರೆದಿದ್ದೀರಿ, ಈ ಪಾತ್ರಕ್ಕೆ ನೀವೇ ಅದನ್ನು ಹೇಗಾದರೂ ಮಾಡಿ ಆ ಪಾತ್ರಕ್ಕೆ ನೀವು ಹೊಂದಾಣಿಕೆ ಮಾಡ್ತೀರಿ, ದಯಮಾಡಿ ನೀವು ಒಪ್ಕೊಂಡು ಈ ಪಾತ್ರವನ್ನು ಮಾಡಿ ಅಂತಂದಾಗ ನಾನು ಈ ಪಾತ್ರವನ್ನು ನಾನು ಮಾಡಿದ್ದೆ. ಇಲ್ಲಿ ವಿಷಯ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾದ ಒಂದು ಸಣ್ಣ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಒಬ್ಬ ಅಮಾಯಕ, ಒಬ್ಬ ತಳ ಸಮುದಾಯದ ದಲಿತ ತಮಟೆ ವಾದ್ಯಗಾರ ಒಂದು ರಾಜಕೀಯ ಪಕ್ಷದ ಚುನಾವಣೆಯ ಪ್ರಚಾರಕ್ಕೆ ಹೋಗಿರ್ತಾನೆ. ಅವನು ಹೋದಂಥ ವ್ಯಾನ್ಗೆ ಚುನಾವಣೆಯ ಪ್ರಚಾರದ ಅವನಿಗೆ ಪರ್ಮಿಷನ್ ಇರೋದಿಲ್ಲ. ಅದರಲ್ಲಿ ಇವನು ತಮಟೆ ಇಟ್ಟಿರ್ತಾನೆ. ಹಾಗಾಗಿ ಆ ತಮಟೆ, ಆ ವ್ಯಾನ್ ಎರಡನ್ನೂ ಪೊಲೀಸರು ಅದನ್ನು ಸೀಸ್ ಮಾಡ್ತಾರೆ. ಏನೂ ಗೊತ್ತಿಲ್ಲದಿರೋಂಥ ಒಬ್ಬ ಅಮಾಯಕನಾದಂಥ ಈ ತಮಟೆ ವಾದ್ಯಗಾರ, ಆ ತಮಟೆ ಇಲ್ಲದೆ ಅವನಿಗೆ ಜೀವನವೇ ಇರೋದಿಲ್ಲ. ಕ್ಷಮಿಸಿ, ತಮಟೆ ಅಂದರೆ ನಿಮ್ಮ ಕಡೆ ಹಲಗಿ ಅಂತ ಕರೀತಾರೆ. ಅದೊಂದು ಸಣ್ಣ ಇದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಭಾಗದಲ್ಲಿ ತಮಟೆ ಅಂತ ಕರೀತಾರೆ. ಅದನ್ನು ಪಡ್ಕೊಳ್ಳೋದ್ರಲ್ಲಿ ಮತ್ತೆ ಅವನು ತನ್ನ ತಮಟೆಯನ್ನು, ಅವನ ಪೂರ್ವಜರಿಂದ ಬಂದಂಥ ತಮಟೆಯನ್ನು ಪಡ್ಕೊಳ್ಳೋದ್ರಲ್ಲಿ ಈ ಸಮಾಜ ಮತ್ತು ಬೇರೆ ಬೇರೆ ರಾಜಕೀಯ ಸ್ವಾರ್ಥಿಗಳು ಯಾವ ರೀತಿ ಇವನನ್ನು ಶೋಷಣೆ ಮಾಡ್ತಾರೆ, ಆ ಶೋಷಣೆ ಯಾವ ರೀತಿಯಲ್ಲಿ ಈತನ ಸಂಸಾರದ ಮೇಲೆ, ಅವನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೇ ಈ ಕಥೆಯ ಒಂದು ತಿರುಳು. ಭಾಳ ಪರಿಣಾಮಕಾರಿಯಾಗಿ ಈ ಸಿನಿಮಾ ಮೂಡಿ ಬಂದಿದೆ. ಹೆಚ್ಚು ಪ್ರಚಾರ ಇಲ್ಲಿ ಬಿಡುಗಡೆ ಆಗಿದೆ. ನಂತರ ಪ್ರಚಾರ ಸಿನಿಮಾ ಇನ್ನೇನು ಬಿಡುಗಡೆ ಆಗಿ ಜನ ಥಿಯೇಟ್ರಿಗೆ ಬರಬೇಕು ಅನ್ನೋಷ್ಟರಲ್ಲಿ ಎಂದಿನಂತೆ ಕನ್ನಡ ಚಿತ್ರಗಳ ಮೇಲೆ, ಕನ್ನಡೇತರ ಚಿತ್ರಗಳ ಒಂದು ಒತ್ತಡ ನಿಮಗೆ ಗೊತ್ತಿದೆ. 5ನೇ ತಾರೀಕು ಏಕಾಏಕಿ ಒಂದು ಬಹುದೊಡ್ಡ ಸಿನಿಮಾ ಬಂತು. ನಾವು ಯಾವುದು ಬೇರೆ ಸಿನಿಮಾದ ವಿರೋಧಿಗಳಲ್ಲ, ಅದು ಭಾಳ ದೊಡ್ಡ ನಾಯಕ ನಟರ ಸಿನಿಮಾ ಆಗಿದ್ದರಿಂದ ನಮ್ಮ ಸಿನಿಮಾವನ್ನು ತೆಗೆದು ಅಲ್ಲಿ ಹಾಕಿದ್ರು. ಮತ್ತು ನಮಗೆ ಕೇವಲ 2 ಪ್ರದರ್ಶನ ಕೊಟ್ಟಿದ್ದರು, ಸಂಜೆ 5:30 ಮತ್ತು 8:30. ನಿಮಗೆ ಗೊತ್ತಿದೆ ಈ ಭಾಗದಲ್ಲಿ ಸಂಜೆ ಯಾವ ರೀತಿಯಲ್ಲಿ ಜನ ಬರ್ತಾರೆ ಇವತ್ತು ಥಿಯೇಟ್ರಿಗೆ. ಥಿಯೇಟ್ರಿಗೆ ಬರೋದೇ, ಕನ್ನಡ ಸಿನಿಮಾಗಳು ಬರೋದೇ ಕಷ್ಟ. ಅದರಲ್ಲೂ ಅದು ಒಂದು ವಾರ ನಿಂತಿದ್ರೆ ಸಿನಿಮಾ, ಜನರ ಬಾಯಿಂದ ಬಾಯಿಗೆ ಹೋಗಿ ಆ ಸಿನಿಮಾವನ್ನು ಹೆಚ್ಚು ಜನ ಬರೋಂಥ ಅವಕಾಶ ಇರುವಾಗಲೇ 5ನೇ ತಾರೀಕಿಗೆ ಆ ಸಿನಿಮಾವನ್ನು ತೆಗೆದಾಕ್ಬಿಡ್ತಾರೆ. ಒಂದು ವಾರನೂ ಅದನ್ನು ನೋಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ಬಗ್ಗೆ ಈ ಜನ ಎಲ್ಲರೂ ನೋಡಬೇಕು, ಯಾವ ರೀತಿಯ ಒಂದು ಶೋಷಣೆಗಳು ನಡೀತಾ ಇದೆ ಇವತ್ತು ಸಮಾಜದಲ್ಲಿ ಅನ್ನೋದನ್ನು ನಾವು ಈ ಸಿನಿಮಾದ ಮೂಲಕ ತೋರಿಸಿದ್ದೇವೆ. ಅಲ್ಲದೆ ಇದು ಭಾಗ 1, ಇದು ಒಂದು ಏನು ಆತನಿಗೆ ಶೋಷಣೆ ಆಗಿದೆ, ತದನಂತರ ಭಾಗ 2ರಲ್ಲಿ ಆ ಶೋಷಣೆಯ ಪರಿಣಾಮ ಸಾಂವಿಧಾನಿಕವಾಗಿ ಸಂವಿಧಾನದ ಅಡಿಯಲ್ಲಿ ಅವನು ಯಾವ ರೀತಿ ಅದನ್ನು ತಗೊಳ್ತಾನೆ ಅನ್ನೋದು ನಮ್ಮದು ಮುಂದಿನ ಚಿತ್ರ.
ಈ ಸಿನಿಮಾ ಮಾಡೋಂಥ ಈ ಸಂದರ್ಭದಲ್ಲಿ ನಾನು ಈ ಭಾಗದಲ್ಲಿ ನಮ್ಮ ಗೆಳೆಯರಾದಂಥ ಮಹಿಪಾಲ್ ರೆಡ್ಡಿ ಮುನ್ನೂರು ಅವರು ಪ್ರತಿಭಾವಂತ ನಟರವರು, ಅವರು ಪತ್ರಕರ್ತರು ಬೇರೆ ಅವರೆಲ್ಲವನ್ನು ನಾನು ಹೇಳಲ್ಲ. ಆದರೆ ಒಬ್ಬ ನಿರ್ದೇಶಕನಾಗಿ ನಾನು ಒಬ್ಬ ನಟನಾಗಿ ಅವ್ರನ್ನ ಹತ್ತಿರದಿಂದ ಕಂಡಿದ್ದಾನೆ. ಅವ್ರಿಗೊಂದು ಪರಿಣಾಮಕಾರಿಯಾದಂಥ ಪಾತ್ರ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಈ ಎಲ್ಲವನ್ನು ಇಟ್ಕೊಂಡು ನನ್ನ ನೋವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾನೆ. ಆ್ಯಕ್ಚುಲಿ ಇದು ಒಬ್ಬ ಕನ್ನಡ ಚಿತ್ರ ನಟನ ಒಂದು ನೋವು ಅಂತ ಅವರು ತಿಳ್ಕೊಳ್ಳಿ. ಕನ್ನಡ ಸಿನಿಮಾ ಬಿಡುಗಡೆ ಆಗಿ ಅದು ಜನ ಓಡಾಡುವಂತಹ ಮಾರ್ನಿಂಗ್ ಶೋ ಅಥವಾ ಮ್ಯಾಟ್ನಿ ಕೊಡದೇನೆ ಕೇವಲ ಫಸ್ಟ್ ಶೋ ಸೆಕೆಂಡ್ ಶೋ ಕೊಟ್ಟು 5 ದಿನಕ್ಕೆ ಸಿನಿಮಾ ಕಿತ್ತಾಕಿ ಬೇರೆ ದೊಡ್ಡ ಒಂದು ತೆಲುಗು ಸಿನಿಮಾನ ಹಾಕಿ ಕನ್ನಡ ಸಿನಿಮಾವನ್ನು ಇವತ್ತು ಇಲ್ಲಿ ನಮಗೆ ತೊಂದರೆ ಆಗಿದೆ. ಅದು ಜನ ನೋಡಬೇಕು ಅನ್ನೋ ಒಂದು ಕಾರಣದಿಂದ ಮತ್ತೊಮ್ಮೆ ಇಲ್ಲಿ ರಿಲೀಸ್ ಮಾಡೋ ಚಿಂತನೆ ಸಿನಿಮಾವನ್ನು ಕೂಡ ನೋಡಿದ್ದಾರೆ ಅವರು. ನಮ್ಮ ಭಾಗದವರು ಕೂಡ ಅದರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಒಂದು ಅವರು ಅಸಮಾಧಾನ ಅವತ್ತು ಹೆಚ್ಚು ಜನ ಇರಲಿಲ್ಲ ಅನ್ನೋದು ಪಾಪ ಅವ್ರ ಪ್ರೀತಿಯಿಂದ ಅದು ನಮ್ಗೆ ಹೇಳಿದ್ರು ಕೂಡ. ಪಾತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಮಾತಾಡ್ತೇನೆ. ಒಂದು ಸಿನಿಮಾವನ್ನು ಒಂದು ಪಾತ್ರ ಅಷ್ಟೇ ನಾವು ಅದನ್ನು ನೋಡಬೇಕು. ನನ್ನ ವ್ಯಕ್ತಿತ್ವ ಅಲ್ಲಿ ಗೌಣ ಆಗುತ್ತೆ. ನಾನು ಸಣ್ಣ ಪಾತ್ರ ಕೊಟ್ಟರು ಮಾಡಬೇಕು, ದೊಡ್ಡ ಪಾತ್ರ ಕೊಟ್ಟರು ಮಾಡಬೇಕು, ಪಾಸಿಟಿವ್ ಪಾತ್ರ ಕೊಟ್ಟರು ಮಾಡಬೇಕು, ನೆಗೆಟಿವ್ ಪಾತ್ರ ಕೊಟ್ಟರು ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ನನಗೆ ಯಾವ ಪಾತ್ರ ಕೊಡಬೇಕು ಅನ್ನುವಂಥದ್ದು ಅದು ನಿರ್ದೇಶಕರ ಹೊಣೆಗಾರಿಕೆ ಅಂತ ನಾವೇನು ಕರಿತೀವಿ, ಅದು ಜವಾಬ್ದಾರಿ ಅಂತ ಕರಿತೀವಿ. ನನ್ನಿಂದ ಎಂಥ ಪಾತ್ರವನ್ನು ಹೊರ ತೆಗಿಬೇಕು ಅನ್ನೋದು ಅದು ನಿರ್ದೇಶಕನ ಜಾಣ್ಮೆ ಆಗಿರೋದ್ರಿಂದ ನನ್ನ ನೋಡಿ ಅಂಥ ಪಾತ್ರ ಕೊಟ್ಟಿದ್ದಾರೆ. ನಾವು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿದ್ದೀವಿ ಅನ್ನುವಂಥ ನಮ್ಮ ಸಮಾಧಾನ ಕೂಡ ಇದೆ. ಅದು ಧನ್ಯವಾದಗಳು. ನನ್ನ ಕೆಲವು ಸೇಡಂ ಮಿತ್ರರು ಮತ್ತು ಗುಲ್ಬರ್ಗ ಮಿತ್ರರು ಸಿನಿಮಾ ನೋಡಿದ ನಂತರ ನನಗೆ ಬೈದರು ಅಂದರೆ ಅರ್ಥ ಇನ್ ದ ಸೆನ್ಸ್ ಜಾತಿ ವ್ಯವಸ್ಥೆಯಲ್ಲಿ ನೀನು ಕೂಡ ಅಪ್ಪರ್ ಕಾಸ್ಟ್ ಆಗಿ ಮಾಡಿದ್ದಿ, ನೀನು ಬದಮಾಸಿದ್ದಿ ಅಂತ ಬೈದರು. ಅಂದರೆ ಬದಮಾಸ್ ಅಂದ್ರೆ ಅರ್ಥ ಶಬ್ದ ಬಳಕೆ ಮಾಡಬಾರ್ದು. ಆದರೆ ಅದು ಯಾಕೆ ಮಾಡಬಂದರೆ ಅವ್ರಿಗೆ ಅದು ರೋಷ ಉಕ್ಕಿತ್ತಲ್ಲ, ಆ ರೋಷ ಉಕ್ಕಿದ್ದ ಕಾರಣ ಏನಂದರೆ ಅದು ಅಭಿನಯ ಅವ್ರಿಗೆ ತಲುಪಿದೆ ಅಂತ ಅರ್ಥ. ಕರೆಕ್ಟ್ ಏನು ಸರ್? ಸರಿ. ನಮ್ಮ ಅಭಿನಯ, ನಮ್ಮ ನಟನೆ ಅದು ಅವರಿಗೆ ಟಚ್ ಆಗಿದೆ, ಅವ್ರಿಗೆ ಹಾರ್ಟಿಗೆ ಟಚ್ ಆಗಿದೆ ಅಂದ್ರೆ ಅರ್ಥ ಆ ಸಿನಿಮಾ ಅವ್ರಿಗೆ ಮುಟ್ಟಿದೆ, ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಅಂಥ ಪಾತ್ರ ಕೊಟ್ಟು ನನ್ನಿಂದ ಅಂಥದ್ದೊಂದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.